ಶಾಂತಿ ದಾನ ಧರ್ಮದ ಸಂದೇಶವನ್ನ ಸಾರುವ ರಂಜಾನ್ ಹಬ್ಬವನ್ನ ವಿಶೇಷ ಪ್ರಾರ್ಥನೆ ಮೂಲಕ ಜಿಲ್ಲೆಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಮುಸ್ಲಿಮರು ಕಳೆದ 30 ದಿನಗಳಿಂದ ಕೈಗೊಂಡಿದ್ದ ಕಠಿಣ ಉಪವಾಸಕ್ಕೆ ಇಂದು ತೆರೆ ಎಳೆದಿದ್ದಾರೆ. ಹಬ್ಬದ ಅಂಗವಾಗಿ ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದ ಮಸ್ಜಿದೆ ಖುರ್ದ್ ಬಳಿ ಜಮಾಯಿಸಿದ ಮುಸ್ಲಿಮರು ಅಲ್ಲಿಂದ ಸಾಮೂಹಿಕ ಜಮಾತ್ ಮೆರವಣಿಗೆಯೊಂದಿಗೆ ಹೊರಟು ಪ್ರಶಾಂತ ನಗರದಲ್ಲಿನ ಈದ್ಗಾ ಮೈದಾನದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಾಮೂಹಿಕ ಪ್ರಾರ್ಥನೆ ನಂತರ ಧರ್ಮಗುರುಗಳಾದ ಮೌಲಾನಾ ಮನ್ಸೂರ್ ಅವರು ತಿಂಗಳ ಉಪವಾಸದ ಹಾಗೂ ರಂಜಾನ್ ಹಬ್ಬದ ವೈಶಿಷ್ಟ್ಯತೆ, ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಬೇಕು, ನೆರೆಹೊರೆಯರಿಗೆ ಕಷ್ಟಗಳು ಬಂದಾಗ ಅವರಿಗೆ ಸಹಾಯ ಹಸ್ತ ನೀಡುವ ಬಗ್ಗೆ ವಿಶೇಷ ಪ್ರವಚನ ನೀಡಿದ್ದಾರೆ. 4ನೇ ವಾರ್ಡಿನ ನಗರಸಭೆಯ ಸದಸ್ಯರು ಮತ್ತು ನಗರಸಭೆ ಉಪಾಧ್ಯಕ್ಷರಾಗಿರುವ ಜೆ ನಾಗರಾಜ್ ಮಾತನಾಡಿ, ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸಿ, ಚಿಕ್ಕಬಳ್ಳಾಪುರ ನಗರದಲ್ಲಿ ನಾವು ಹಿಂದೂ ಮುಸ್ಲಿಮರು ಸೇರಿ ಅಣ್ಣ ತಮ್ಮಂದಿರಂತೆ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಭಗವಂತ ನೆಮ್ಮದಿ ಜೀವನ ಕೊಡಲಿ ಎಂದರು. ಇದೇ ವೇಳೆ ನಗರಸಭೆಯ ಉಪಾಧ್ಯಕ್ಷ ಜೆ ನಾಗರಾಜ್ ಅವರಿಗೆ ಮುಸಲ್ಮಾನ್ ಜನಾಂಗದ ವತಿಯಿಂದ ಅವರ ಅಭಿರುಚಿಯನ್ನ ಗುರುತಿಸಿ ಸನ್ಮಾನಿಸಿ ಗೌರವವನ್ನ ನೀಡಿದ್ದಾರೆ. ಕಠಿಣ ಉಪವಾಸ ಮಾಡಿ ಈ ದಿನ ಪವಿತ್ರ ರಂಜಾನ್ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಭಗವಂತ ಪ್ರತಿಯೊಬ್ಬರಿಗೂ ಈ ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇವೆರಡೂ ಆ ಭಗವಂತ ಕಲ್ಪಿಸ್ಕೊಡ್ಲಿ. ಸಮಯ ಕಾಲ ಯಾರ ಕೈಯಲ್ಲೂ ಇರಲ್ಲ. ನಾವು ಒಳ್ಳೇದು ಮಾಡಿದರೆ ಒಳ್ಳೇದಾಗಿ ಉಳಿಯುತ್ತೆ, ಕೆಟ್ಟದ್ದು ಮಾಡಿದರೆ ಇವತ್ತಲ್ಲ ನಾಳೆ ಅದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರೈತರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಅವರು ಕೂಡ ಈ ಒಂದು ಪವಿತ್ರ ಸ್ಥಾನದಲ್ಲಿ ಇವತ್ತು ಪ್ರೇಯರ್ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅಶಾಂತಿ ದೂರವಾಗಲಿ, ಒಳ್ಳೆ ಸಂತೋಷ ಬರಲಿ, ಪ್ರತಿಯೊಬ್ಬರ ಬಾಳಲ್ಲಿ ಆ ಭಗವಂತ ಸಂತೋಷ ಕೊಡಲಿ, ಅಲ್ಲಾಹು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ದಿನ ಎಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು ಈ ದಿನ ಈದ್ಗಾ ಮೈದಾನದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಸರ್, ನಗರಸಭೆ ಉಪಾಧ್ಯಕ್ಷರಾಗಿ ಈ ಸಮುದಾಯಕ್ಕೆ ಪ್ರತ್ಯೇಕವಾಗಿ ನಗರಸಭೆಯಿಂದ ಏನೆಲ್ಲ ಅನುಕೂಲಗಳು ಮಾಡಬೇಕು ಅಂತ ನಿಮ್ಮ ಉದ್ದೇಶದಲ್ಲಿ? ಸರ್, ನಾನು ಇಲ್ಲಿಂದಾನೇ ಆಯ್ಕೆ ಆಗಿರೋದು, ಇದೇ ವಾರ್ಡಿಂದಾನೇ ಆಯ್ಕೆ ಆಗಿದ್ದೀನಿ. ಅವರು ಈ ದಿನ ನನಗೆ ಇವತ್ತು ಹಬ್ಬದ ದಿನ ನನಗೆ ವಿಶೇಷವಾಗಿ ಕಾಣೋದಿಲ್ಲ. ನಾನು ಪ್ರತಿದಿನ ಕೂಡ ನಾನು ಅಣ್ಣ ತಮ್ಮಂದ್ರಂತೆ ಒಂದು ಮಹಿಳೆಯರ ಹತ್ರ ತಮ್ಮನ ಥರ ಪ್ರತಿದಿನ ಕೂಡ ಇದೇ ವಾರ್ಡಲ್ಲಿ ಪ್ರತಿನಿತ್ಯ ಓಡಾಡೋ ಅಂಥವನಾಗಿದ್ದೀನಿ. ಪ್ರತಿಯೊಬ್ಬರಲ್ಲಿ ಕೂಡ ನಾನು ಸಂತೋಷದಲ್ಲಿ ಭಾಗಿಯಾಗ್ತಾ ಇರ್ತೀನಿ, ದುಃಖದಲ್ಲಿ ಭಾಗಿಯಾಗ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬರೋಕ್ಕೆ ಮೊದಲು ಕೂಡ ಇವರು ಕೂಡ ಸ್ವತಂತ್ರಕ್ಕೂ ಹೋರಾಡಿದ್ರಿಂದನೇ ನಾವು ಇವತ್ತು ಸ್ವತಂತ್ರ ಪಡೆದಿದ್ದೀವಿ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಹಕ್ಕಿದೆ. ಪ್ರತಿಯೊಬ್ಬರು ಸಂತೋಷವಾಗಿರ್ಲಿಕ್ಕೆ ಪ್ರತಿಯೊಬ್ಬ ರಾಜಕಾರಣಿ ಕೂಡ, ಪ್ರತಿಯೊಬ್ಬ ರಾಜಕೀಯ ಪಕ್ಷ ಕೂಡ ಶಾಂತಿ ಮತ್ತು ಸೌಹಾರ್ದತೆಯಿಂದ ನಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಆ ಭಗವಂತನಲ್ಲಿ ಕೂಡ ಬಯಸ್ತೀನಿ. ಸರ್, ವಕ್ಫ್ ಬಿಲ್ ಮಂಡಿಸೋದು ಬೇಡ ಅಂತಂದು ಕೆಲವರು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮೌನ ಪ್ರತಿಭಟನೆ. ಅದಕ್ಕೆ ಏನು ಹೇಳೋದು ಸರ್? ಏನು ಹೇಳ್ತೀನಿ, ಸ್ವತಂತ್ರ ಪೂರ್ವದಲ್ಲಿ ಆಮೇಲೆ ಸ್ವತಂತ್ರ ಬಂದ ನಂತರ ಯಾವ ರೀತಿ ನಮ್ಮ ದೇಶದಲ್ಲಿ ಅಶಾಂತಿ ಇಲ್ದಿರ ಸಂತೋಷದಿಂದ ಇರ್ಲಿಕ್ಕೆ ಅವಕಾಶಗಳು ಯಾವ್ಯಾವಿದೆ ಪ್ರತಿಯೊಬ್ಬ ರಾಜಕಾರಣಿ ಕೂಡ ತಗೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ನೀವು ನೋಡ್ತಾ ಇದ್ದೀರಾ, ಪ್ರಕೃತಿ ತಪ್ಪು ಮಾಡಿರೋರನ್ನ ಯಾರನ್ನೂ ಬಿಡೋದಿಲ್ಲ. ಯಾಕಂದರೆ ಈಗ ಮನ್ವಾರು ಮತ್ತು ಬ್ಯಾಂಕಾಕಲ್ಲಿ ಈಗ ತಾನೇ 1000ಕ್ಕೂ ಹೆಚ್ಚು ಜನ ಸತ್ತಿರೋವಂಥದ್ದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಬಯಸೋಣ, ಅಶಾಂತಿನ ದೂರ ಮಾಡೋಣ ಅಂತ ಹೇಳ್ತೀನಿ ಸರ್.